ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಸಂಭವಂ ಅಧ್ಯಾಯಂ 1 ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.3 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಮಾರಿಯಾ ಅನ್ನೋ ವಿದೇಶಿ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಕೆಲವು ಜನರೊಂದಿಗೆ 2 ಡೆಡ್ ಬಾಡಿಯನ್ನು ತಗೊಂಡು ಕಾಡಲ್ಲಿ ಬರ್ತಾಳೆ. ಇವರು ಕಾಡಿನ ಮಧ್ಯೆ ಬಂದಾಗ ಆ ಡೆಡ್ ಬಾಡಿಗಳನ್ನ ಕೆಳಗಿಡುವಂತೆ ಮಾರಿಯಾ ಅವರಿಗೆ ಹೇಳ್ತಾಳೆ. ಆಗ ಅವರಲ್ಲಿದ್ದ ಒಬ್ಬ ವ್ಯಕ್ತಿ, ಮೇಡಮ್ ಈ ಕಾಡೇನೋ ಸರಿಯಾಗಿ ಕಾಣ್ತಿಲ್ಲ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಮಾರಿಯಾ ಕೇಳೋ ಮೂಡಲಿರಲ್ಲ. ಆಕೆ ಆ 2 ಡೆಡ್ ಬಾಡಿಗಳನ್ನ ಕೆಳಗಿಡುವಂತೆ ಹೇಳ್ತಾಳೆ. ಅವರು ಡೆಡ್ ಬಾಡಿಗಳನ್ನ ಕೆಳಗೆ ಇಟ್ಟಾಗ ಒಂದು ಬಾಡಿಯನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಹೆಣ್ಣು ಮಗಳ ಡೆಡ್ ಬಾಡಿ ಇರುತ್ತೆ. ಆಗ ಮಾರಿಯಾ ಅಲ್ಲಿದ್ದವರಿಗೆ ಈ ಬಾಡಿಯನ್ನ ತಗೊಂಡು ದೂರ ಎಲ್ಲಾದ್ರೂ ಬಿಸಾಕಿ ಬನ್ನಿ ಅಂತ ಹೇಳ್ತಾಳೆ. ಇವರು ಆಗ ಆ ಹೆಣ್ಣಿನ ಡೆಡ್ ಬಾಡಿಯನ್ನ ತಗೊಂಡು ದೂರ ಹೋಗಿ ಅಲ್ಲಿ ಬಿಸಾಕ್ತಾರೆ. ಇವರು ವಾಪಸ್ ಬಂದು ನೋಡಿದಾಗ ಅಲ್ಲಿ ಇನ್ನೊಂದು ಡೆಡ್ ಬಾಡಿ ಇರಲ್ಲ. ಅಂದ್ರೆ ಆ ವ್ಯಕ್ತಿ ಇನ್ನೂ ಬದುಕಿರ್ತಾನೆ, ಆತ ಇನ್ನೂ ಸತ್ತಿರಲ್ಲ. ಇನ್ನು ಅಲ್ಲಿಂದ ಎದ್ದು ಓಡೋದ ವ್ಯಕ್ತಿಯ ಹೆಸರು ಜೇಮ್ಸ್ ಆಗಿರುತ್ತೆ. ಈತ ಮಾರಿಯಾ ಬಾಯ್ ಫ್ರೆಂಡ್ ಆಗಿರ್ತಾನೆ. ಜೇಮ್ಸ್ ಮಾರಿಯಾ ಬಾಯ್ ಫ್ರೆಂಡ್ ಆಗಿದ್ರು ಇನ್ನೊಬ್ಬ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಕ್ಕೆ ಮಾರಿಯಾ ಅವನನ್ನ ಕೊಲಿಸಿರ್ತಾಳೆ. ಈಗ ಅವರ ಬಾಡಿನ ಡಿಸ್ಪೋಸ್ ಮಾಡೋಕೆ ಕಾಡಲ್ಲಿ ಬಂದಿರ್ತಾಳೆ. ಆದ್ರೆ ಜೇಮ್ಸ್ ಅಲ್ಲಿಂದ ಎದ್ದು ಓಡೋಗಿರ್ತಾನೆ. ಈಗ ಮಾರಿಯಾ ತನ್ನ ಹತ್ರ ಇದ್ದ ಜನರಿಗೆ ಹೋಗಿ ಅವನನ್ನ ಹುಡುಕಿ ಅಂತ ಹೇಳ್ತಾಳೆ. ಜೇಮ್ಸ್ ಮಾತ್ರ ಅವರಿಂದ ತಪ್ಪಿಸ್ಕೊಂಡು ಬಚ್ಚಿಟ್ಕೊತಿರ್ತಾನೆ. ಇಲ್ಲಿ ಮಾರಿಯಾ ಕಾಡಲ್ಲಿ ಜೇಮ್ಸ್ ನ ಹುಡುಕುತ್ತಾ, ಜೇಮ್ಸ್ ಎಲ್ಲಿದ್ಯಾ, ನನ್ನ ಹತ್ರ ಬಾ ಅಂತ ಹೇಳ್ತಿರ್ತಾಳೆ. ಒಂದು ಟೈಮ್ ಬಂದಾಗ ಮಾರಿಯಾ ಜೇಮ್ಸ್ ಮುಂದೆ ಬರ್ತಾಳೆ. ಜೇಮ್ಸ್ ನ ನೋಡಿ ಮಾರಿಯಾ, ಬಾ ನನ್ನ ಕಿಸ್ ಮಾಡು ಅಂತ ಹೇಳ್ತಾಳೆ. ಆಗ ಜೇಮ್ಸ್ ಆಕೆ ಹತ್ರ ಹೋಗುವಂತೆ ಮಾಡಿ ಆಕೆ ಹೊಟ್ಟೆಗೆ ಚಾಕುನಿಂದ ಚುಚ್ಚಿಬಿಡ್ತಾನೆ. ಆದ್ರೆ ಮಾರಿಯಾ ಮಾತ್ರ ಸ್ಟಿಲ್ ಆಗಿ ನಿಂತಿರ್ತಾಳೆ. ಆಕೆಗೆ ಚಾಕು ಚುಚ್ಚಿದ್ರು ಏನು ಎಫೆಕ್ಟ್ ಆಗ್ತಿರಲ್ಲ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಮತ್ತೆ ಇಲ್ಲಿ ಅದೇ ಕಾಡನ್ನ ತೋರಿಸ್ತಾರೆ. ಇಲ್ಲಿ ಕೆಲವು ಫ್ರೆಂಡ್ಸ್ ಇಲ್ಲಿ ಬೇಟೆ ಆಡೋಕೆ ಬಂದಿರ್ತಾರೆ. ಆಗ ಒಬ್ಬ ಹುಡುಗಿ ಒಂದು ಗನ್ ತಗೊಂಡು ಒಂದು ಜಿಂಕೆಗೆ ಶೂಟ್ ಮಾಡ್ತಿರ್ತಾಳೆ. ಆದ್ರೆ ಅದು ಮಿಸ್ ಆಗುತ್ತೆ. ಆಗ ಇನ್ನೊಂದು ಕಡೆಯಿಂದ ಸೌಂಡ್ ಬಂದಿದ್ದಕ್ಕೆ ಆ ಹುಡುಗಿ ಆ ಕಡೆ ಶೂಟ್ ಮಾಡ್ತಾಳೆ. ಆದ್ರೆ ಅಲ್ಲಿ ಯಾವ ಪ್ರಾಣಿ ಇರಲ್ಲ. ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಆ ಬುಲೆಟ್ ಹೋಗಿ ಆ ಮನುಷ್ಯನಿಗೆ ಬೀಳುತ್ತೆ. ಇವರು ಇಲ್ಲಿ ಪ್ರಾಣಿಗೆ ಗುಂಡು ಬಿದ್ದಿದೆ ಅಂತ ನೋಡೋಕೆ ಹೋದಾಗ ಅಲ್ಲಿ ಒಬ್ಬ ಮನುಷ್ಯ ಬಿದ್ದಿರ್ತಾನೆ. ಈತನ ಪೂರ್ತಿ ಮೈಗೆ ಕೆಸರು ಅಂಟ್ಕೊಂಡಿರುತ್ತೆ. ಆ ವ್ಯಕ್ತಿಯ ರಕ್ತ ನೆಲಕ್ಕೆ ಅಂಟ್ಕೊಂಡಾಗ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ಆಗುತ್ತೆ. ಆ ಕಾಡಿನ ವಾತಾವರಣ ಬದಲಾಗುತ್ತೆ. ಅಚಾನಕ್ ಆಗಿ ಅಲ್ಲಿ ಕತ್ತಲೆ ಆಗುತ್ತೆ ಮತ್ತು ಅವರಿಗೆ ವಿಚಿತ್ರವಾದ ಶಬ್ದಗಳು ಕೇಳ್ತಿರ್ತವೆ. ಆ ಶಬ್ದ ಬೇರೆ ಯಾರ್ದು ಅಲ್ಲ, ಮಾರಿಯಾದಾಗಿರುತ್ತೆ. ಮಾರಿಯಾ ಜೋರಾಗಿ ಜೇಮ್ಸ್ ನ ಕೂಗ್ತಿರ್ತಾಳೆ. ಆ ಶಬ್ದ ಕೇಳಿ ಇವರ ಕಿವಿಗೆ ಕಂಟ್ರೋಲ್ ಆಗಲ್ಲ. ಇವರು ತಮ್ಮ ಕಿವಿಯನ್ನ ಮುಚ್ಕೋತಾರೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ಆನಂದ್ ಅನ್ನು ಪೊಲೀಸ್ ಆಫೀಸರ್ ಕಡೆ ಶಿಫ್ಟ್ ಆಗುತ್ತೆ. ಆನಂದ್ ಕೊಚ್ಚಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇನ್ನು ಇವನ ಬಗ್ಗೆ ನೋಡೋದಾದ್ರೆ ಈತನಿಗೆ ಒಬ್ಬ ವೈಫ್ ಇರ್ತಾಳೆ. ಆಕೆ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಇದೇ ಟೈಮಲ್ಲಿ ಆನಂದ್ಗೆ ಕೊಚ್ಚಿಯಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ಅವನು ಟೆನ್ಷನ್ ತಗೋತಿರ್ತಾನೆ, ಯಾಕಂದ್ರೆ ಅವನ ವೈಫ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೆ ಅವನ ವೈಫ್ ಅವನಿಗೆ ಸಮಾಧಾನ ಮಾಡಿ, ಪರವಾಗಿಲ್ಲ, ನೀನು ಚಿಂತೆ ಮಾಡಬೇಡ, ಇಲ್ಲಿ ನನ್ನ ನೋಡ್ಕೊಳ್ಳೋಕೆ ನಿಮ್ಮ ತಾಯಿ ಇದ್ದಾರೆ, ನೀನು ಆರಾಮಾಗಿ ಹೋಗು ಅಂತ ಹೇಳ್ತಾಳೆ. ಈಗ ಆನಂದ್ ಧೈರ್ಯ ತಗೊಂಡು ಸರಿ ಅಂತ ತನ್ನ ಡ್ಯೂಟಿ ಕಡೆ ಹೋಗ್ತಾನೆ. ಈಗ ಆನಂದ್ ಬಸ್ ಅಲ್ಲಿ ತನ್ನ ಲೊಕೇಶನ್ಗೆ ಹೋಗ್ತಿರ್ತಾನೆ. ಇವನು ಒಂದು ಜಾಗಕ್ಕೆ ಬಂದಾಗ ಅಲ್ಲಿಂದ ಬಸ್ ಮುಂದೆ ಹೋಗ್ತಿರಲ್ಲ. ಆಗ ಅವರು ಅಲ್ಲಿಂದ ಒಂದು ಜೀಪ್ ತಗೋತಾರೆ. ಇವರು ಜೀಪ್ ಅಲ್ಲಿ ಹೋಗ್ತಿದ್ದಾಗ ತನ್ನ ವೈಫ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನ ನಂಬರ್ ಕನೆಕ್ಟ್ ಆಗ್ತಿರಲ್ಲ. ಆಗ ಅಲ್ಲೇ ಜೀಪ್ ಅಲ್ಲಿ ಕುಂತಿದ್ದ ಇನ್ನೊಬ್ಬ ವ್ಯಕ್ತಿ, ಸರ್ ಇಲ್ಲಿ ನಿಮ್ಮ ಸಿಮ್ ಯಾವುದು, ಯಾಕಂದ್ರೆ ಇಲ್ಲಿ BSNL ಬಿಟ್ರೆ ಬೇರೆ ಯಾವುದು ಯೂಸ್ ಆಗಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆನಂದ್ ಆ ವ್ಯಕ್ತಿಯಿಂದ ಮೊಬೈಲ್ ಇಸ್ಕೊಂಡು ತನ್ನ ಫ್ರೆಂಡ್ಸ್ ಗೆ ಕಾಲ್ ಮಾಡ್ತಾನೆ ಮತ್ತು ತನ್ನ ವೈಫ್ ಬಗ್ಗೆ ಕೇಳ್ತಾನೆ. ಆಗ ಆನಂದ್ಗೆ ತನ್ನ ವೈಫ್ ಗೆ ಡೆಲಿವರಿ ಆಗಿದೆ ಮತ್ತು ತನಗೆ ಹೆಣ್ಮಗು ಆಗಿದೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಆತ ತುಂಬಾ ಖುಷಿ ಆಗ್ತಾನೆ. ಇವರು ಹೀಗೆ ಮಾತಾಡ್ತಿದ್ದಾಗ ಜೀಪ್ ಡ್ರೈವರ್ ಒಬ್ಬ ವ್ಯಕ್ತಿನ ಗುದ್ಬಿಡ್ತಾನೆ. ಆನಂದ್ ಕೆಳಗಿಳಿದು ನೋಡಿದಾಗ ಆ ವ್ಯಕ್ತಿ ಪೊಲೀಸ್ ಆಫೀಸರ್ ತರ ಕಾಣ್ತಿರ್ತಾನೆ. ಈತ ಕಾಡಿಂದ ಹೊರಗೆ ಓಡ್ತಿರ್ತಾನೆ. ಸೊ ಆನಂದ್ ಈಗ ಆ ವ್ಯಕ್ತಿನ ಎತ್ಕೊಂಡು ಹಾಸ್ಪಿಟಲ್ಗೆ ಜಾಯ್ನ್ ಮಾಡ್ತಾನೆ. ಈಗ ಇಲ್ಲಿ ಅಶೋಕನ್ ಎಂಬ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಈತ ಆನಂದ್ ಜೊತೆ ಮಾತಾಡ್ತಾನೆ. ಇಲ್ಲಿ ಆನಂದ್ಗೆ ಇದೇ ಪೊಲೀಸ್ ಆಫೀಸರ್ ಸ್ಟೇಷನ್ ಅಲ್ಲಿ ಆನಂದ್ ರಿಪೋರ್ಟ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅಶೋಕ್ ಆನಂದ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾನೆ. ಇಲ್ಲಿ ಆನಂದ್ ಆಕ್ಸಿಡೆಂಟ್ ಹೇಗಾಯ್ತು ಮತ್ತು ಅವನನ್ನ ಹಾಸ್ಪಿಟಲ್ಗೆ ಹೇಗೆ ತಗೊಂಬಂದೆ ಅಂತ ಹೇಳ್ತಾನೆ. ಆದ್ರೆ ಅಶೋಕ್ ಮಾತ್ರ ಪರವಾಗಿಲ್ಲ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ ಅವನನ್ನ ಹೊಗಳ್ತಿರ್ತಾನೆ. ಇನ್ನು ಇವರು ಕ್ಯಾಂಟೀನ್ ಅಲ್ಲಿ ಕೂತು ಚಾ ಕುಡಿತಿದ್ದಾಗ ಮಾತಿನಲ್ಲಿ ಇವರಿಗೆ ಆನಂದ್ ಈಗ ತಾನೇ ತಂದೆ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಅಶೋಕ್ ತುಂಬಾ ಖುಷಿ ಆಗ್ತಾನೆ ಮತ್ತು ಇಂಥ ಟೈಮಲ್ಲಿ ನೀನಾಕೆ ನಿನ್ನ ಹೆಂಡತಿನ ಬಿಟ್ಟು ಡ್ಯೂಟಿಗೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಆದ್ರೆ ಆನಂದ್ ಪರವಾಗಿಲ್ಲ ಸರ್, ನನ್ನ ಹೆಂಡತಿನ ನೋಡೋಕೆ ತುಂಬಾ ಜನ ಇದ್ದಾರೆ, ನಾನು ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಅಶೋಕ್ಗೆ ಕಾಲ್ ಮಾಡಿ, ಸರ್ ಕಾಡಿನ ಏರಿಯಾದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಶೋಕ್ ಆನಂದ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಗುಂಡು ಬಿದ್ದ ಅದೇ ವ್ಯಕ್ತಿಯ ಡೆಡ್ ಬಾಡಿ ಆಗಿರುತ್ತೆ. ಇಲ್ಲಿ ಅಶೋಕ್ ಅವರಿಗೆ ಫಾರೆನ್ಸಿಕ್ ನ ಕರೆದು ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾನೆ. ಇನ್ನು ಅದೇ ಜಾಗದಲ್ಲಿ ರೆಜಿ ಅನ್ನೋ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ. ಈತ ಅಶೋಕ್ಗೆ ಅಲ್ಲಿ ಏನ್ ನಡೀತು ಅಂತ ಹೇಳ್ತಾನೆ. ಈತ ತುಂಬಾ ಶಾರ್ಟ್ ಟೆಂಪರ್ ಕೂಡ ಆಗಿರ್ತಾನೆ. ರಜಿ ಮತ್ತು ಒಬ್ಬ ಕಾನ್ಸ್ಟೇಬಲ್ ಇಲ್ಲಿ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ಅವರಿಗೆ ಇಲ್ಲಿ 3 ಜನ ಹುಡುಗರು ಮತ್ತು 2 ಹುಡುಗಿಯರು ಕಾಣ್ತಾರೆ. ಇವರನ್ನ ನೋಡಿ ರಜಿ, ಇಲ್ಲಿ ನಿಮಗೆ ಅಲಾವಿಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಿರ್ತಾನೆ. ಆದ್ರೆ ಆ 3ರಲ್ಲಿ ಒಬ್ಬ ಹುಡುಗ ಕೇಳದೆ ರಜಿ ಜೊತೆ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಇದರಿಂದ ಶಾರ್ಟ್ ಟೆಂಪರ್ ಆಗಿದ್ದ ರಜಿ ಅವರಿಗೆ ತುಂಬಾ ಹೊಡಿತಾನೆ.
ಇವರು ಇಲ್ಲಿ ಫೈಟ್ ಮಾಡ್ತಿದ್ದಾಗ ಅವರಿಗೆ ಅಲ್ಲಿ ಆ ಡೆಡ್ ಬಾಡಿ ಕಂಡಿರುತ್ತೆ. ಈಗ ಅಶೋಕನ್, ಆನಂದ್ ಮತ್ತು ರೆಜಿ ಅಲ್ಲಿಂದ ಹೋಗ್ತಿರ್ತಾರೆ. ಇನ್ನು ಆನಂದ್ ಹತ್ರ ಆ ಆಕ್ಸಿಡೆಂಟ್ ಆದ ವ್ಯಕ್ತಿಯ ವಾಕಿ ಇರುತ್ತೆ. ಅದರಲ್ಲಿ ಸೌಂಡ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಅಶೋಕನ್ ವಾಕಿಯಲ್ಲಿ ಮಾತಾಡ್ತಾನೆ. ಆ ಕಡೆಯಿಂದ ಸ್ಟೀಫನ್ ಅನ್ನೋ ವ್ಯಕ್ತಿ ಮಾತಾಡ್ತಿರ್ತಾನೆ. ಆಗ ಸ್ಟೀಫನ್ ಅನ್ನೋ ವ್ಯಕ್ತಿ ಅಶೋಕನ್ಗೆ, ಸರ್ ನನ್ನ ಹೆಸರು ಸ್ಟೀಫನ್, ನಾನು ಕಾಡಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಕೇರಳ ಪೊಲೀಸ್, ನನ್ನ ಕಾಲಿಗೆ ಗಾಯವಾಗಿದೆ, ನನಗೆ ನಡೆಯೋಕ್ಕೂ ಆಗ್ತಿಲ್ಲ, ನನಗೆ ಹೆಲ್ಪ್ ಬೇಕು ಅಂತ ಹೇಳ್ತಾನೆ. ಆಗ ಅಶೋಕನ್, ನೀವು ಆ ಕಾಡಲ್ಲಿ ಯಾಕೆ ಹೋದ್ರಿ ಅಂತ ಕೇಳ್ತಾನೆ. ಆಗ ಸ್ಟೀಫನ್, ನಾವು 5 ಜನ ಪೊಲೀಸರು ಕೈದಿಗಳನ್ನ ತಗೊಂಡು ಹೋಗ್ತಿದ್ವಿ. ಆಗ ಅವರು ಈ ಕಾಡಲ್ಲಿ ಓಡಿ ಹೋದ್ರು. ನಾವು ಅವರನ್ನ ಹಿಡಿಯೋಕೆ ಅವರ ಹಿಂದೆ ಬಂದ್ವಿ. ಆದ್ರೆ ಈಗ ನಮ್ಮ 5 ಜನರಲ್ಲಿ 4 ಜನರು ಸತ್ತೋಗಿದ್ದಾರೆ. ನಾನೀಗ ಒಬ್ಬನೇ ಉಳಿದಿದ್ದೀನಿ ಅಂತ ಹೇಳ್ತಾನೆ. ಆಗ ಅಶೋಕನ್, ನೀವು ಯಾವ ಪೊಲೀಸ್ ಸ್ಟೇಷನ್ ಅವರು ಅಂತ ಕೇಳ್ತಾನೆ. ಆಕ್ಚುಲಿ ಇದು ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ನಲ್ಲಿರೋ ಒಂದು ಕಾಡಾಗಿರುತ್ತೆ. ಈಗ ಸ್ಟೀಫನ್ ತಾನು ಯಾವ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅಶೋಕನ್, ನೀವು ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಹೇಳಿ, ನಾವು ಅಲ್ಲಿ ಬರೋಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾನೆ. ಆಗ ಸ್ಟೀಫನ್, ಇಲ್ಲಿ ಕಾಗೆಯ ಒಂದು ದೊಡ್ಡ ಮೂರ್ತಿ ಇದೆ, ಅದರ ಪಕ್ಕದಲ್ಲಿದ್ದೀನಿ ಅಂತ ಹೇಳ್ತಾನೆ. ಈಗ ಅಶೋಕನ್, ರೆಜಿ ಮತ್ತು ಆನಂದ್ ಆ ಕಡೆ ಹೋಗೋಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ರೆಜಿಗೆ ಆ ಕಡೆ ಹೋಗೋದು ಇಷ್ಟ ಇರಲ್ಲ. ಅವನು ಅಶೋಕನ್ಗೆ, ಸರ್ ಅವನು ತಮಿಳುನಾಡು ಪೊಲೀಸ್ ಅಂದ್ರೆ ತಮಿಳುನಾಡಿಗೆ ಕಾಲ್ ಮಾಡಿ ತನಗೆ ಹೆಲ್ಪ್ ಕಳ್ಬೋದಲ್ಲ ಅಂತ ಹೇಳ್ತಾನೆ. ಆಗ ಅಶೋಕನ್, ಅವನ ಹತ್ರ ಫೋನ್ ಇದೇನೋ ಇಲ್ವೋ, ಅವನು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಒಂದು ಪೊಲೀಸ್ ಆಗಿ ಆ ವ್ಯಕ್ತಿನ ಕಾಪಾಡೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಅಂತ ಹೇಳ್ತಾನೆ. ಇವರು ಈಗ ಮಾತಾಡ್ತಾ ಅದೇ ಕಾಗೆ ಮೂರ್ತಿ ಹತ್ರ ಹೋಗ್ತಾರೆ. ಇಲ್ಲಿ ಅವರಿಗೆ ಸ್ಟೀಫನ್ ಕಾಣಲ್ಲ. ಆಗ ಅಶೋಕನ್ ಮತ್ತೆ ಸ್ಟೀಫನ್ಗೆ ಕಾಲ್ ಮಾಡಿ, ನೀನು ಎಕ್ಸಾಕ್ಟ್ಲಿ ಎಲ್ಲಿದ್ಯಾ ಅಂತ ಕೇಳ್ತಾನೆ. ಆಗ ಸ್ಟೀಫನ್, ಸರ್ ಕಾಗೆ ಮೂರ್ತಿ ಹಿಂದೆ ಒಂದು ದೊಡ್ಡ ಮರ ಇದೆ, ಅದರ ಕೆಳಗಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಜಿ, ಸರ್ ನೀವು ಅಲ್ಲಿ ಹೋಗಬೇಡಿ, ಇದೊಂದು ಟ್ರ್ಯಾಪ್ ಆಗಿರ್ಬೋದು, ನಾವು ಅವನು ಹೇಳಿದ ಪೊಲೀಸ್ ಸ್ಟೇಷನ್ಗೆ ಮೊದಲು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಅಶೋಕನ್ ರಜಿ ಮಾತು ಕೇಳಿ ಸರಿ ಆಯ್ತು ಅಂತ ಹೇಳಿ ತಮಿಳುನಾಡು ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಆಗ ಅಲ್ಲಿ ಮಾತಾಡಿದ ಒಬ್ಬ ವ್ಯಕ್ತಿ, ನಮ್ಮ ಹತ್ರ ಸ್ಟೀಫನ್ ಅನ್ನೋ ವ್ಯಕ್ತಿ ಯಾರು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಆತ ಫೋನ್ ಕಟ್ ಮಾಡ್ತಾನೆ. ಇದನ್ನು ಕೇಳಿ ಅಶೋಕನ್ಗೂ ಏನೂ ಅರ್ಥ ಆಗಲ್ಲ. ಅವನು ಮತ್ತೆ ಸ್ಟೀಫನ್ ಜೊತೆ ಮಾತಾಡ್ತಾನೆ. ಆಗ ಸ್ಟೀಫನ್ ಮತ್ತೆ ಅದೇ ಸ್ಟೋರಿ ಹೇಳ್ತಾನೆ. ನಾವು 5 ಜನ ಪೊಲೀಸರು ಇಲ್ಲಿ ಕ್ರಿಮಿನಲ್ ನ ಕರ್ಕೊಂಡು ಹೋಗ್ತಿದ್ವಿ, ಅವರು ತಪ್ಪಿಸ್ಕೊಂಡ್ರು, ನಾವು ಕಾಡಲ್ಲಿ ಅವರನ್ನ ಹುಡುಕೋಕೆ ಬಂದ್ವಿ. ಅದರಲ್ಲಿ 4 ಜನ ನಮ್ಮ ಪೊಲೀಸರು ಸತ್ತೋದ್ರು. ಈಗ ನಾನೊಬ್ಬನೇ ಉಳಿದಿದ್ದೀನಿ, ನನ್ನ ಕಾಲಿಗೆ ಗಾಯವಾಗಿದೆ ಅಂತ ನಡೆದ ಎಲ್ಲ ಸ್ಟೋರಿ ಹೇಳ್ತಾನೆ. ಇವರು ಆ ಕೈದಿಗಳನ್ನ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಒಬ್ಬ ಕೈದಿ ಇವರ ಗನ್ ತಗೊಂಡು ಒಬ್ಬ ಪೊಲೀಸನ್ನ ಶೂಟ್ ಮಾಡ್ತಾನೆ. ಇದೇ ಚಾನ್ಸ್ ಅಂತೇಳಿ ಆ ಕೈದಿಗಳು ಅಲ್ಲಿಂದ ಕಾಡೊಳಗೆ ಓಡೋಗ್ತಾರೆ. ಈಗ ಪೊಲೀಸರು ಕೂಡ ಅವರ ಹಿಂದೆ ಕಾಡೊಳಗೆ ಬರ್ತಾರೆ. ಇಲ್ಲಿ ನಾವು ಸ್ವಲ್ಪ ಹೊತ್ತು ಮುಂದೆ ಆನಂದ್ ಜೀಪ್ ಮುಂದೆ ಆಕ್ಸಿಡೆಂಟ್ ಆಗಿದ್ದ ಪೀಟರ್ನ ಕೂಡ ನೋಡ್ತೀವಿ. ಇನ್ನು ಈ ಪೊಲೀಸರು ಕ್ರಿಮಿನಲ್ಸ್ ಹಿಂದೆ ಕಾಡೊಳಗೆ ಬಂದಾಗ ಅವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದೇ ಪ್ರೊಸೆಸ್ ನಲ್ಲಿ ಪೊಲೀಸರು ಆ ಕಡೆ ಈ ಕಡೆ ಮಿಸ್ ಆಗ್ತಾರೆ ಮತ್ತು ಸ್ಟೀಫನ್ಗೂ ಕೂಡ ತುಂಬಾ ಗಾಯವಾಗುತ್ತೆ. ಆತ ಅಶೋಕನ್ಗೆ, ಸರ್ ನನಗೆ ತುಂಬಾ ಗಾಯವಾಗಿದೆ, ದಯವಿಟ್ಟು ನನ್ನ ಕಾಪಾಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಶೋಕನ್ ತಮಿಳುನಾಡು ಪೊಲೀಸ್ಗೆ ಕಾಲ್ ಮಾಡ್ತಾನೆ ಮತ್ತು ಅವನು ಸ್ಟೀಫನ್ ಬಗ್ಗೆ ಎಲ್ಲ ಹೇಳ್ತಾನೆ ಮತ್ತು ಅವನ ಪ್ರಕಾರ ಅವನು ತಮಿಳುನಾಡು ಪೊಲೀಸ್ ಅಂತ ಹೇಳ್ತಾನೆ. ಇನ್ನು ಸ್ಟೀಫನ್ ಹೇಳಿದ 5 ಜನ ಪೊಲೀಸರ ಹೆಸರು ಕೂಡ ಅವರಿಗೆ ಹೇಳ್ತಾನೆ. ಆ ಇನ್ಸ್ಪೆಕ್ಟರ್ ಮುತ್ತುವೇಲನ್ ಹೆಸರು ಕೇಳಿ ಶಾಕ್ ಆಗ್ತಾನೆ. ಆತ ಅಶೋಕನ್ಗೆ, ಸರ್ ಮುತ್ತುವೇಲನ್ ನನ್ನ ತಂದೆ ಹೆಸರು, ಅವರು ಕೂಡ ತಮಿಳುನಾಡು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ರು. 30 ವರ್ಷಗಳ ಹಿಂದೆ ನನ್ನ ತಂದೆ ಮತ್ತು ಕೆಲವು ಪೊಲೀಸ್ ಆಫೀಸರ್ ಕೆಲವು ಕ್ರಿಮಿನಲ್ಗಳನ್ನ ಅದೇ ದಾರಿಯಲ್ಲಿ ತಗೊಂಡು ಹೋಗ್ತಿದ್ರು. ಆದ್ರೆ ಆ ಕ್ರಿಮಿನಲ್ಸ್ ಅವರಿಂದ ತಪ್ಪಿಸ್ಕೊಂಡು ಆ ಕಾಡೊಳಗೆ ಓಡೋದ್ರು. ಆದ್ರೆ ಈಗಿನವರೆಗೂ ಅವರು ಏನಾದ್ರೂ ಎಲ್ಲಿ ಹೋದ್ರು ಅಂತ ಏನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ. ಇನ್ನು ಅವರು ಸತ್ತೋಗಿದ್ದಾರೋ ಅಥವಾ ಬದುಕಿದ್ದಾರೋ ಅಂತನೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ಅಶೋಕನ್ಗೆ, ಸರ್ ನೀವು ತುಂಬಾ ಡೇಂಜರಸ್ ಪ್ಲೇಸ್ ನಲ್ಲಿದ್ದೀರಾ, ಆದಷ್ಟು ಬೇಗ ಅಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದ್ ಮತ್ತು ರೆಜಿನ್ ಕೂಡ ತುಂಬಾ ಶಾಕ್ ಆಗ್ತಾರೆ. ಆ ಪೊಲೀಸ್ಗೇನೋ ತೆರೆ ಸರಿಯಿಲ್ಲ ಅನ್ಕೊಂತೀನಿ, ಯಾಕೆ ಅವನು ಈ ರೀತಿ ಮಾತಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಈಗ ಅಶೋಕ್ ವಾಕಿ ಟಾಕಿಯಲ್ಲಿ ಮತ್ತೆ ಸ್ಟೀಫನ್ ಜೊತೆ ಮಾತಾಡ್ತಾನೆ ಮತ್ತು ನಾವು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ, ಅಲ್ಲಿ ಮಾತಾಡಿದ ಇನ್ಸ್ಪೆಕ್ಟರ್ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ, ನೀವು ಎಕ್ಸಾಕ್ಟ್ ಆಗಿ ಯಾವ ಟೈಮ್ಗೆ ಇಲ್ಲಿ ಬಂದಿದ್ದೀರಾ, ನೀವು ಡೇಟ್ ಹೇಳ್ಬೋದಾ ಅಂತ ಕೇಳ್ತಾನೆ. ಸ್ಟೀಫನ್ ಇವತ್ತಿನ ಡೇಟ್ ಹೇಳ್ತಾನೆ, May 24, 1994 ಅಂತ ಹೇಳ್ತಾನೆ. ಇದನ್ನ ಕೇಳಿ ಈ ಮೂವರು ಶಾಕ್ ಆಗ್ತಾರೆ. 30 ವರ್ಷ ಹಿಂದಿನ ವ್ಯಕ್ತಿ ನಮ್ಮ ಜೊತೆ ಹೇಗೆ ಮಾತಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಈಗ ಆನಂದ್ ಸ್ಟೀಫನ್ ಜೊತೆ ಮಾತಾಡ್ತಾ, ಸರ್ ನೀವು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾನೆ. ಆಗ ಸ್ಟೀಫನ್, ಮೂರ್ತಿ ಪಕ್ಕದಲ್ಲಿ ಒಂದು ಮರ ಇದೆ, ಆ ಮರದ ಕೆಳಗಿದ್ದೀನಿ ಅಂತ ಹೇಳ್ತಾನೆ. ಇವರು ಮೆಲ್ಲಗೆ ಆ ಮರ ಸೈಡ್ ಹೋದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾರೆ. ಏಕೆಂದ್ರೆ ಅಲ್ಲಿ 2 ಸ್ಕೆಲೆಟನ್ ಬಿದ್ದಿರುತ್ತೆ ಮತ್ತು ಅಲ್ಲಿ ಒಂದು ವಾಕಿ ಕೂಡ ಇರುತ್ತೆ. ಇದನ್ನ ನೋಡಿ ರಜಿ ಶಾಕ್ ಆಗ್ತಾನೆ. ಅವನು ನಾನು ಒಂದು ಕ್ಷಣ ಇಲ್ಲಿರಲ್ಲ ಅಂತ ಅಲ್ಲಿಂದ ಹೋಗ್ತಿರ್ತಾನೆ. ಈಗ ಸೀನ್ ಒಬ್ಬ ಮಹಿಳೆ ಕಡೆ ಶಿಫ್ಟ್ ಆಗುತ್ತೆ. ಈಕೆಗೆ ತುಂಬಾ ವಯಸ್ಸಾಗಿರುತ್ತೆ. ಈಕೆ ತನ್ನ ಮಗನ ಜೊತೆ ಒಂದು ಹಾಸ್ಪಿಟಲ್ಗೆ ಬರ್ತಾಳೆ. ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದು ಆಕೆ ಪೀಟರ್ ಎಲ್ಲಿ ಅಂತ ಕೇಳ್ತಾಳೆ. ಆಗ ಅಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್, ನಾವೇ ನಿಮಗೆ ಇನ್ಫಾರ್ಮ್ ಮಾಡಿದ್ದು, ಪೀಟರ್ ನಿಮ್ಮ ಮಗನ ಅಂತ ಕೇಳ್ತಾನೆ. ಆಗ ಆ ಮಹಿಳೆ, ಇಲ್ಲ ಪೀಟರ್ ನನ್ನ ಗಂಡ, ಅವನು 30 ವರ್ಷದ ಹಿಂದೆ ಕಾಡಲ್ಲಿ ಹೋಗಿದ್ದವನು ಮತ್ತೆ ಸಿಗಲಿಲ್ಲ, ಈಗ ನೀವು ಕಾಲ್ ಮಾಡಿ ಕರೆದಿದ್ದೀರಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅವರು ಶಾಕ್ ಆಗ್ತಾರೆ. ಏಕೆಂದ್ರೆ ಪೀಟರ್ ಇನ್ನು ಹೆಂಗಾಗಿರ್ತಾನೆ, ಇನ್ನು ಈಕೆಗೆ ನೋಡಿದ್ರೆ ವಯಸ್ಸಾಗಿರುತ್ತೆ, ಈಕೆ ಪೀಟರ್ನ ತನ್ನ ಗಂಡ ಅಂತ ಹೇಗೆ ಹೇಳ್ತಿದ್ದಾಳೆ ಅಂತ ಅನ್ಕೋತಾನೆ. ಇನ್ನು ಕಾನ್ಸ್ಟೇಬಲ್ ಆಕೆಗೆ, ಪೀಟರ್ ವಯಸ್ಸು ಸುಮಾರು 40 ವರ್ಷ ಆಗಿರ್ಬೋದು, ನಿಮಗೆ ನೋಡಿದ್ರೆ ತುಂಬಾ ಜಾಸ್ತಿ ವಯಸ್ಸಿದೆ, ನೀವು ನೋಡಿದ್ರೆ ಆತನನ್ನ ತನ್ನ ಗಂಡ ಅಂತ ಹೇಳ್ತಿದ್ದೀರಾ ಹೇಗೆ ಅಂತ ಕೇಳ್ತಾನೆ.
ಇದನ್ನ ಕೇಳಿ ಆ ಮಹಿಳೆ ಶಾಕ್ ಆಗ್ತಾನೆ. ಪೀಟರ್ ಯಾವ ವಯಸ್ಸಿನಲ್ಲಿ ಆ ಕಾಡಿಗೆ ಹೋದ್ನೋ ಅದೇ ವಯಸ್ಸಿನಲ್ಲಿ ಹೇಗೆ ತಿರುಗಿ ಬರೋಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಅಲ್ಲಿ ಡಾಕ್ಟರ್ ಬಂದು ಪೀಟರ್ ಡೆತ್ ಆಯ್ತು ಅಂತ ಹೇಳ್ತಾರೆ. ಪೀಟರ್ ಟ್ರೀಟ್ಮೆಂಟ್ ತಗೋತಿದ್ದಾಗ ಸತ್ತೋಗಿರ್ತಾನೆ. ಇನ್ನು ಆ ಮಹಿಳೆ ಇಲ್ಲಿ ಕಾನ್ಸ್ಟೇಬಲ್ಗೆ ಪೀಟರ್ ಜೊತೆ ಇನ್ನು ಕೆಲವು ಪೊಲೀಸರು ಆ ಕಾಡಲ್ಲಿ ಹೋಗಿದ್ರು, ಅವರು ಕೂಡ ತಿರುಗಿ ಬಂದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಾನ್ಸ್ಟೇಬಲ್ ಅಶೋಕ್ಗೆ ಕಾಲ್ ಮಾಡ್ತಾನೆ ಮತ್ತು ಅಲ್ಲಿ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಆಗ ಅಶೋಕನ್ ಕೂಡ ಮತ್ತೆ ಶಾಕ್ ಆಗ್ತಾನೆ. ಈ ಕಡೆ ರಜಿ ಕಾಡಿಂದ ಹೊರಗೆ ಹೋಗೋಕೆ ದಾರಿನ ಹುಡುಕ್ತಿರ್ತಾನೆ, ಆದ್ರೆ ಅವನಿಗೆ ದಾರಿಯೇ ಸಿಗ್ತಿರಲ್ಲ. ಇನ್ನೊಂದು ಕಡೆ ಆ ಡೆಡ್ ಬಾಡಿ ಸಿಕ್ಕ ಜಾಗದಲ್ಲಿ ಫಾರೆನ್ಸಿಕ್ ನವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಿರ್ತಾರೆ. ಆಗ ಅವರಿಗೆ ಡೆಡ್ ಬಾಡಿ ಹತ್ರ ಒಂದು ಪರ್ಸ್ ಸಿಗುತ್ತೆ. ಅವರು ಅದನ್ನ ತೆಗೆದು ನೋಡಿದಾಗ ಶಾಕ್ ಆಗ್ತಾರೆ. ಆಗ ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ ಅಶೋಕ್ಗೆ ಕಾಲ್ ಮಾಡಿ, ಸರ್ ನಮಗೆ ಇಲ್ಲಿ ಸಿಕ್ಕ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ರಜಿ ಸರ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಶೋಕನ್ ಶಾಕ್ ಆಗ್ತಾನೆ. ಆತ ಕಾನ್ಸ್ಟೇಬಲ್ಗೆ ಏನ್ ಮಾತಾಡ್ತಿದ್ಯಾ, ಈಗ ತಾನೇ ರಜಿ ನಮ್ಮ ಜೊತೆ ಇದ್ದ, ಅವನು ಕಾಡಿಂದ ಹೊರಗೆ ಹೋಗಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ರಜಿ ಒಂದು ಹೊಂಡದಲ್ಲಿ ಬಿದ್ದ್ಬಿಡ್ತಾನೆ. ಅವನು ಸರ್ ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರ್ತಾನೆ. ಅವನ ಸೌಂಡ್ ಕೇಳಿ ಆನಂದ್ ಮತ್ತು ಅಶೋಕನ್ ಆ ಕಡೆ ಹೋಗ್ತಾರೆ. ಇವರು ರಜಿ ಹೊಂಡದಲ್ಲಿ ಬಿದ್ದಿರೋದನ್ನ ನೋಡಿ ಅವನನ್ನ ಹೊರಗೆ ಎಳೆಯೋಕೆ ಟ್ರೈ ಮಾಡ್ತಿರ್ತಾರೆ. ಅಲ್ಲಿ ಜೋರಾಗಿ ಮಳೆ ಆಗ್ತಿರುತ್ತೆ. ಅದೇ ಟೈಮಲ್ಲಿ ಆನಂದ್ ಕೈಗೆ ಗಾಯವಾಗಿ ಅವನ ರಕ್ತ ಭೂಮಿ ಮೇಲೆ ಬೀಳುತ್ತೆ. ಇದರಿಂದ ಅಲ್ಲಿ ಕ್ಲೈಮೇಟ್ ಅಚಾನಕ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿ ಜೋರಾಗಿ ಮಳೆ ಆಗ್ತಿರೋದು ಸ್ಟಾಪ್ ಆಗುತ್ತೆ ಮತ್ತು ಅಲ್ಲಿ ಕತ್ತಲೆ ಆಗುತ್ತೆ. ಇನ್ನು ಅವರಿಗೆ ಜೋರಾದ ಶಬ್ದ ಕೂಡ ಕೇಳ್ತಿರುತ್ತೆ. ಆಗ ಇವರು ತಮ್ಮ ಕಿವಿ ಮತ್ತು ಕಣ್ಣನ್ನ ಮುಚ್ಕೋತಾರೆ. ಆನಂದ್ ಕಣ್ಣು ತೆರೆದು ನೋಡಿದಾಗ ಅವನು ಬೇರೆ ಪ್ಲೇಸ್ ಅಲ್ಲಿ ಇರ್ತಾನೆ. ಇದು 1940 ಆಗಿರುತ್ತೆ. ಇಲ್ಲಿ ಮರಿಯಾ ಜೇಮ್ಸ್ ನ ಹುಡುಕ್ತಿರ್ತಾಳೆ. ಆಕೆ ಜೇಮ್ಸ್ ಎಲ್ಲಿದ್ಯಾ ಅಂತ ಕೂಗ್ತಿರ್ತಾಳೆ. ಆಗ ಆನಂದ್ ಆಕೆ ಮುಂದೆ ಬರ್ತಾನೆ. ಆಕೆ ಕೈಯಲ್ಲಿ ಗನ್ ಇರುತ್ತೆ. ಆಕೆ ಆನಂದ್ ಕಡೆ ಗನ್ ಪಾಯಿಂಟ್ ಮಾಡಿ, ನೀನು ಯಾರು ಮತ್ತು ಇಲ್ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ಇದನ್ನು ನೋಡಿ ಆನಂದ್ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನಿಗೆ ಜೇಮ್ಸ್ ಸಿಗ್ತಾನೆ. ಜೇಮ್ಸ್ ಆನಂದ್ ನೋಡಿ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಜೇಮ್ಸ್ ಮಾರಿಯಾ ಮುಂದೆ ಬರ್ತಾನೆ. ಈತ ಮಾರಿಯೋಗೆ ಚಾಕು ಚುಚ್ಚಿ ಅಲ್ಲಿಂದ ಓಡೋಗ್ತಿರ್ತಾನೆ. ಆಗ ಮಾರಿಯಾ ಕಡೆ ಒಬ್ಬ ವ್ಯಕ್ತಿ ಜೇಮ್ಸ್ ಕುತ್ತಿಗೆನ ಕಟ್ ಮಾಡ್ತಾನೆ. ಆಗ ಅವನ ರಕ್ತ ಕೆಳಗೆ ಬೀಳುತ್ತೆ. ಇಲ್ಲಿ ವಾತಾವರಣ ಮತ್ತೆ ಚೇಂಜ್ ಆಗುತ್ತೆ. ಈಗ ಆನಂದ್ ಮತ್ತೆ ಕಣ್ಣು ಮುಚ್ಚಿ ತೆರೆದಾಗ ಅವನು 30 ವರ್ಷ ಹಿಂದೆ ಬಂದಿರ್ತಾನೆ. ಅಂದ್ರೆ 1994ಗೆ ಬರ್ತಾನೆ. ಇಲ್ಲಿ ಆ 5 ಜನ ಪೊಲೀಸರು ಕ್ರಿಮಿನಲ್ಸ್ ನ ಹುಡ್ಕೊಂಡು ಕಾಡೊಳಗೆ ಬಂದಿರ್ತಾರೆ. ಇವರು ಆ ಕ್ರಿಮಿನಲ್ಸ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಆನಂದ್ ಇದನ್ನೆಲ್ಲ ನೋಡ್ತಿರ್ತಾನೆ. ಆಗ ಅಲ್ಲಿದ್ದ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಕ್ರಿಮಿನಲ್ಗೆ ಶೂಟ್ ಮಾಡ್ತಾನೆ. ಅವನ ರಕ್ತ ನೆಲಕ್ಕೆ ಬೀಳುತ್ತೆ. ಆಗ ವಾತಾವರಣ ಮತ್ತೆ ಚೇಂಜ್ ಆಗುತ್ತೆ. ಇಲ್ಲಿ ಜೋರಾದ ಶಬ್ದಗಳು ಕೇಳ್ತಿರುತ್ತೆ. ಇವರು ಮತ್ತೆ ತಮ್ಮ ಕಿವಿ ಮತ್ತು ಕಣ್ಣನ್ನ ಮುಚ್ಕೋತಾರೆ. ಆನಂದ್ ಕಣ್ಣು ಮುಚ್ಚಿ ಮತ್ತೆ ತೆರೆದಾಗ ಈತ ಇನ್ನೊಂದು ಟೈಮ್ ಲೈನ್ ಅಲ್ಲಿ ಇರ್ತಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಮರದ ಮೇಲೆ ಏನೋ ಗುರುತನ್ನ ಮಾಡ್ತಿರ್ತಾನೆ. ಈತ ಆನಂದ್ನ ನೋಡ್ತಾನೆ ಮತ್ತು ಆನಂದ್ಗೆ, ಸರ್ ನೀವು ಕೂಡ ಈ ಕಾಡಲ್ಲಿ ಕಳೆದೋದ್ರ ಅಂತ ಕೇಳ್ತಾನೆ. ಮತ್ತು ನನಗೆ ನೀವು ಇಲ್ಲಿ ಹೇಗೆ ಬಂದ್ರಿ ಅಂತ ಗೊತ್ತು ಅಂತ ಹೇಳ್ತಾನೆ. ಇಲ್ಲಿವರೆಗೆ ನೀವು ನೋಡಿದ ಎಲ್ಲಾ ಘಟನೆಗಳು ನಿಮ್ಮ ಇಲ್ಯೂಷನ್ ಅಲ್ಲ, ಅದೆಲ್ಲ ಸತ್ಯ ಘಟನೆಗಳು. ಮೊದಲೇ ಈ ಕಾಡಲ್ಲಿ ನಡೆದಿರುವಂತದ್ದು, ಅಂದ್ರೆ ಅದೆಲ್ಲ ನಿಮ್ಮ ಪಾಸ್ಟ್ ಅಂತ ಹೇಳ್ತಾನೆ. ಇನ್ನು ಈ ಕಾಡಲ್ಲಿ ರಕ್ತದ ಕೆಳಗೆ ಬಿದ್ದಾಗ ಇಂಥ ಘಟನೆ ನಡೆಯುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆನಂದ್ ಈ ಕಾಡಲ್ಲಿ ಇಂಥ ಘಟನೆ ಯಾಕೆ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಆತ ಈ ಕಾಡಲ್ಲಿ ನಡೀತಿರೋ ಎಲ್ಲಾ ಘಟನೆಗೆ ಕಾರಣ ಪೋರ್ಚುಗೀಸ್ ನಿಂದ ಬಂದ ರಾಜ ಅಂಟೋನಿಯೋ ಅಂತ ಹೇಳ್ತಾನೆ. ಹಲವು ವರ್ಷಗಳ ಹಿಂದೆ ಈ ಕಾಡಲ್ಲಿ ಒಂದು ಟ್ರೈಬ್ ಇರ್ತಿತ್ತು. ಆ ಜನರು ಇಲ್ಲಿ ಕಾಗೆಯನ್ನ ದೇವರಂತ ಪೂಜೆ ಮಾಡ್ತಿದ್ರು. ಅದರ ಒಂದು ಮೂರ್ತಿ ಕೂಡ ಮಾಡಿದ್ರು. ಇನ್ನು ಈ ಜನಾಂಗದಲ್ಲಿ ಗರ್ಭಿಣಿಯಾದ ಸ್ತ್ರೀಯರು ಆಶೀರ್ವಾದಕ್ಕಾಗಿ ಆ ಕಾಗೆಗೆ ಪೂಜೆ ಮಾಡ್ತಿದ್ರು. ಹೀಗೆ ಅವರ ಸಂಪ್ರದಾಯ ನಡ್ಕೊಂಡು ಹೋಗ್ತಿತ್ತು. ಹೀಗಿದ್ದಾಗ ಒಂದು ದಿನ ಪೋರ್ಚುಗೀಸ್ನ ರಾಜ ಅಂಟೋನಿಯೋ ತನ್ನ ಸೈನಿಕರೊಂದಿಗೆ ಈ ಜಾಗಕ್ಕೆ ಬಂದಿದ್ದ. ಇಲ್ಲಿ ಈತ ಇಂಡಿಯನ್ಸ್ ನೋಡಿ ಅವರಿಗೆ, ನಾನೇ ನಿಮ್ಮ ರಾಜ, ಈಗಿಂದ ನೀವು ನಾನು ಹೇಳಿದಂಗೆ ಕೇಳಬೇಕು ಅಂತ ಹೇಳಿದ್ದ. ಆದ್ರೆ ಅವರು ಅದಕ್ಕೆ ವಿರೋಧ ಮಾಡಿದ್ರು. ಈಗ ಅವನು ತನ್ನ ಸೈನಿಕರೊಂದಿಗೆ ಅವರ ಮೇಲೆ ಆಕ್ರಮಣ ಮಾಡಿದ್ದ. ಆಕ್ರಮಣ ಮಾಡಿದ ಮೇಲೆ ಇವರ ಹತ್ರ ಇದ್ದ ಬಂಗಾರ ಮತ್ತು ಆಸ್ತಿಯನ್ನ ಲೂಟಿ ಮಾಡಿದ್ದ. ಇನ್ನು ಇವರು ಬಂಗಾರದಿಂದ ಮಾಡ್ಕೊಂಡಿದ್ದ ತಮ್ಮ ದೇವರ ಮೂರ್ತಿಗಳನ್ನ ಅವರ ದೇಶಕ್ಕೆ ಶಿಫ್ಟ್ ಮಾಡಿದ್ದ. ಇನ್ನು ಆತನಿಗೆ ಕಾಗೆಯನ್ನ ದೇವರಂತ ಪೂಜೆ ಮಾಡೋ ಜನಾಂಗದ ಬಗ್ಗೆ ಗೊತ್ತಾಗಿತ್ತು. ಇನ್ನು ಆತ ಆ ಜನಾಂಗವನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕಂತ ಹೋಗಿದ್ದ. ಇಲ್ಲಿ ಆತನಿಗೆ ಆ ಕಾಗೆ ಮೂರ್ತಿ ಕಂಡಿತ್ತು. ಇದು ಆತನಿಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಅವನು ಅದನ್ನ ತನ್ನ ದೇಶಕ್ಕೆ ತಗೊಂಡೋಗ್ಬೇಕಂತ ತುಂಬಾ ಟ್ರೈ ಮಾಡಿದ. ಆನೆಗಳನ್ನಿಟ್ಟು ಆ ಮೂರ್ತಿಯನ್ನ ಆ ಜಾಗದಿಂದ ಕದಲಿಸೋಕೆ ತುಂಬಾ ಟ್ರೈ ಮಾಡಿದ. ಆದ್ರೆ ಆ ಮೂರ್ತಿ ಆ ಜಾಗದಿಂದ ಒಂದಿಂಚು ಕದಲಿಲ್ಲ. ಇದರಿಂದ ಆತನಿಗೆ ತುಂಬಾ ಕೋಪ ಬಂದು ಆ ಜನಾಂಗದವರನ್ನ ಸಾಯಿಸಿದ ಮತ್ತು ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ಲೂಟಿ ಮಾಡಿದ್ದ. ಇನ್ನು ಆತ ಎಲ್ಲವನ್ನ ನಾಶ ಮಾಡಿದ ಮೇಲೆ ಆ ಕಾಡಿಂದ ಹೊರಗೆ ಹೋಗಕ್ಕೆ ಟ್ರೈ ಮಾಡಿದ. ಅವನು ಎಷ್ಟೇ ಹೊರಗೆ ಹೋಗಕ್ಕೆ ಟ್ರೈ ಮಾಡಿದ್ರು ಅವನಿಗೆ ಹೊರಗೆ ಹೋಗೋ ದಾರಿನೇ ಕಂಡಿಲ್ಲ. ಅವನು ಎಷ್ಟೇ ಹೊರಗೆ ಹೋಗಕ್ಕೆ ಟ್ರೈ ಮಾಡಿದ್ರು ಎಲ್ಲಾ ಕಡೆ ತಿರುಗಿ ಅದೇ ಕಾಗೆ ಮೂರ್ತಿ ಹತ್ರ ಬರ್ತಿದ್ದ. ಇದನ್ನು ನೋಡಿ ಆಂಟೋನಿಗೆ ತಾನು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅರ್ಥವಾಗಿತ್ತು. ಅವನು ಇಲ್ಲಿ ಅಮಾಯಕ ಜನರ ರಕ್ತವನ್ನ ಸುರಿಸಿದ್ದ, ಹಲವು ಪ್ರಾಣಿಗಳನ್ನ ಕೊಂದಿದ್ದ. ಅದಕ್ಕೆ ಆ ಕಾಗೆಯ ದೇವರು ಅವನಿಗೆ ಇಲ್ಲೇ ಇರುವ ಶಿಕ್ಷೆಯನ್ನ ಕೊಟ್ಟಿತ್ತು. ಅದಕ್ಕೆ ಈ ಕಾಡಲ್ಲಿ ರಕ್ತ ಕೆಳಗೆ ಬಿದ್ರೆ ಇಲ್ಲಿ ಒಂದು ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಆನಂದ್, ಇದೆಲ್ಲ ನಿನಗೆ ಹೇಗೆ ಗೊತ್ತು, ನೀನು ಯಾರು ಅಂತ ಕೇಳ್ತಾನೆ. ಆಗ ಆತ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆಕ್ಚುಲಿ ಟೈಮ್ ಲೂಪ್ ಸ್ಟಾರ್ಟ್ ಆಗೋಕೆ ಕಾರಣನೇ ನಾನು, ಯಾಕಂದ್ರೆ ನಾನೇ ಆ ರಾಜನ ಹತ್ರ ಹೋಗಿ ಆ ಜನಾಂಗದ ಬಗ್ಗೆ ಹೇಳಿದ್ದೆ. ಆಗ ಅವನು ಆ ಜನಾಂಗದ ಮೇಲೆ ಆಕ್ರಮಣ ಮಾಡಿ ಅವರ ಆಸ್ತಿ ಪಾಸ್ತಿಗಳನ್ನು ಲೂಟಿ ಮಾಡಿ ಅವರನ್ನೆಲ್ಲ ಕೊಂದಿದ್ದ ಅಂತ ಹೇಳ್ತಾನೆ. ಆಗ ಆನಂದ್ ಈ ಟೈಮ್ ಲೂಪ್ ನ ಹೇಗೆ ಸ್ಟಾಪ್ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆತ ಯಾವ ಘಟನೆಯಿಂದ ಒಬ್ಬ ವ್ಯಕ್ತಿ ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡಿದ್ದಾನೋ
ಆ ಘಟನೆ ನಡೆಯದಂಗೆ ನೋಡ್ಕೋಬೇಕು, ಆಗ ಮಾತ್ರ ಆತ ಟೈಮ್ ಲೂಪ್ ನಿಂದ ಹೊರಗೆ ಬರಬಹುದು ಅಂತ ಹೇಳ್ತಾನೆ. ಈಗ ಆನಂದ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಈತನಿಗೆ ಮತ್ತೆ ಅದೇ ದೃಶ್ಯ ಕಾಣುತ್ತೆ. ಇಲ್ಲಿ ರಜಿ ಹೊಂಡದಲ್ಲಿ ಬಿದ್ದಿರ್ತಾನೆ. ಆಗ ಆನಂದ್ ಮತ್ತು ಅಶೋಕನ್ ಅವನನ್ನ ಅಲ್ಲಿಂದ ಹೊರಗೆ ತರ್ತಿರ್ತಾರೆ. ಅದೇ ಟೈಮಲ್ಲಿ ಅವನ ಕೈಗೆ ಮತ್ತೆ ಗಾಯವಾಗಿ ಆತ ಮಾರಿಯ ಟೈಮ್ ಲೈನ್ಗೆ ಹೋಗ್ತಾನೆ. ಇಲ್ಲಿ ನಮಗೆ ಇನ್ನೊಂದು ಘಟನೆಯನ್ನ ತೋರಿಸ್ತಾರೆ. ಕೆಲವು ಸ್ಕೂಲ್ ಹುಡುಗರು ಅದೇ ಕಾಡಿನ ದಾರಿಯಲ್ಲಿ ತಮ್ಮ ಮನೆಗೆ ಹೋಗ್ತಿರ್ತಾರೆ. ಆಗ ಒಬ್ಬ ಹುಡುಗನಿಗೆ ಅಲ್ಲಿ ಒಂದು ಬಿಳಿ ಕುದುರೆ ಕಾಣುತ್ತೆ. ಆತ ಆ ಕಡೆ ಹೋಗ್ತಿರ್ತಾನೆ. ಆಗ ಅವನ ಅಕ್ಕ ಅವನಿಗೆ ಆ ಕಡೆ ಹೋಗ್ಬೇಡ ಅಂತ ತಡಿತಿರ್ತಾಳೆ. ಆದ್ರೆ ಅವನು ಕೇಳದೆ ಮತ್ತೆ ಜೋರಾಗಿ ಓಡಿ ಆ ಕಡೆ ಹೋಗ್ತಿರ್ತಾನೆ. ಆಕ್ಚುಲಿ ಈ ಹುಡುಗ ಬೇರೆ ಯಾರು ಅಲ್ಲ, ರಜೆ ಆಗಿರ್ತಾನೆ. ರಜೆ ಆ ಹೊಂಡದಲ್ಲಿ ಬಿದ್ದು ಆ ಘಟನೆಯನ್ನ ನೆನಪು ಮಾಡ್ಕೋತಿರ್ತಾನೆ. ಈಗ ರಜೆ ಹೇಗೋ ಮಾಡಿ ಆ ಹೊಂಡದಿಂದ ಹೊರಗೆ ಬರ್ತಾನೆ. ಅವನು ಹೊರಗೆ ಬಂದಾಗ ತನ್ನನ್ನೇ ತಾನು ಅಲ್ಲಿ ನೋಡ್ತಾನೆ ಮತ್ತು ಅವನ ಅಕ್ಕ ಕೂಡ ಅಲ್ಲೇ ನಿಂತಿರ್ತಾಳೆ. ರಜೆ ಅವರನ್ನ ನೋಡಿ ಅಕ್ಕ ಅಂತ ಕರೀತಾನೆ. ಅದನ್ನ ನೋಡಿ ಆ ಹುಡುಗಿ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸಣ್ಣವನಿದ್ದ ರಜೆ ಕೂಡ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ದೊಡ್ಡ ರಜೆ ಅವರಿಗೆ ಗೊತ್ತಿರಲ್ಲ. ಈಗ ಇದನ್ನ ಆನಂದ್ ಕೂಡ ದೂರದಿಂದ ನೋಡ್ತಿರ್ತಾನೆ. ರಜೆ ಅವರ ಹಿಂದೆ ಓಡೋದನ್ನ ನೋಡಿ ತಾನು ಕೂಡ ರಜೆ ಹಿಂದೆ ಓಡ್ತಾನೆ. ಈಗ ನಮಗೆ ಮೂವಿಯ ಸ್ಟಾರ್ಟಿಂಗ್ ಸೀನ್ ತೋರಿಸ್ತಾರೆ. ಕೆಲವು ಹುಡುಗರು ಆ ಕಾಡಲ್ಲಿ ಬೇಟೆ ಆಡೋಕೆ ಬಂದಿರ್ತಾರಲ್ಲ, ಆ ಹುಡುಗಿ ಆ ಕಡೆ ಸೌಂಡ್ ಬರೋದನ್ನ ನೋಡಿ ಶೂಟ್ ಮಾಡ್ತಾಳೆ. ಆ ಬುಲೆಟ್ ಹೋಗಿ ರಜೆಗೆ ಬೀಳುತ್ತೆ. ರಜೆ ಅಲ್ಲೇ ಸತ್ತೋಗ್ತಾನೆ. ಈಗ ರಜೆ ರಕ್ತ ಕೆಳಗೆ ಬಿದ್ದಿದ್ದರಿಂದ ಮತ್ತೆ ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ. ಆನಂದ್ ಸ್ಟೀಫನ್ ಟೈಮ್ ಲೈನ್ಗೆ ಹೋಗ್ತಾನೆ. ಇಲ್ಲಿ ಸ್ಟೀಫನ್ ಮತ್ತು ಅವನ ಟೀಮ್ ಆ ಕ್ರಿಮಿನಲ್ಸ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಆಗ ಒಬ್ಬ ಪೊಲೀಸ್ ಆಫೀಸರ್ ಆ ಕ್ರಿಮಿನಲ್ ನ ಶೂಟ್ ಮಾಡಕ್ಕೆ ಹೋದಾಗ ಆನಂದ್ ಅವನನ್ನ ತಡಿತಾನೆ ಮತ್ತು ಗನ್ ತಗೊಂಡು ಆ ಕ್ರಿಮಿನಲ್ಸ್ ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಯಾಕಂದ್ರೆ ರಕ್ತ ಕೆಳಗೆ ಬಿದ್ರೆ ಮತ್ತೆ ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವನು ಸ್ಟೀಫನ್ಗೆ, ನೀವು ಯಾರನ್ನ ಶೂಟ್ ಮಾಡಬೇಡಿ, ಇಲ್ಲಿಂದ ಆದಷ್ಟು ಬೇಗ ಹೊರಗೆ ಹೋಗ್ಬಿಡಿ, ಇಲ್ಲಾಂದ್ರೆ ಇಲ್ಲಿ ಒಂದು ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ, ಆ ಕ್ರಿಮಿನಲ್ಸ್ ನಿಮಗೆ ಸಿಗಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಸ್ಟೀಫನ್ಗೆ ಏನು ಅರ್ಥ ಆಗಲ್ಲ. ಅವನು ಆನಂದ್ಗೆ, ಅಷ್ಟಕ್ಕೂ ನೀನು ಯಾರು ಅಂತ ಕೇಳ್ತಾನೆ. ಆಗ ಆನಂದ್, ನಾನು ಕೂಡ ಒಬ್ಬ ಪೊಲೀಸ್ ಆಫೀಸರ್, ನೀವು ಇವತ್ತು ಈ ಕಾಡಿಂದ ಹೊರಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಮಗ ಮುಖನ ನೀವು ನೋಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಸ್ಟೀಫನ್, ನನಗೆ ಮಗ ಹುಡ್ತಾನೆ ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಆನಂದ್, ಇವತ್ತು ನಿಮಗೆ ಮಗ ಹುಡ್ತಾನೆ, ಯಾಕಂದ್ರೆ ನಿಮ್ಮ ಮಗ ಬೇರೆ ಯಾರು ಅಲ್ಲ, ನಾನೇ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸ್ಟೀಫನ್ ಕೂಡ ಶಾಕ್ ಆಗ್ತಾನೆ. ಇದೇನ್ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ಸ್ಟೀಫನ್ ತನ್ನ ಪರ್ಸಲ್ಲಿದ್ದ ಐಡಿ ಕಾರ್ಡ್ ತೆಗೆದು ತೋರಿಸ್ತಾನೆ ಮತ್ತು ಅವನಿಗೆ ಅಲ್ಲಿ ಡೇಟ್ ಆಫ್ ಬರ್ತ್ ನ ತೋರಿಸ್ತಾನೆ. ಇನ್ನು ಆನಂದ್ ಪರ್ಸಲ್ಲಿ ಸ್ಟೀಫನ್ ಫೋಟೋ ಕೂಡ ಇರುತ್ತೆ. ಇದನ್ನ ನೋಡಿ ಸ್ಟೀಫನ್ ಪೂರ್ತಿಯಾಗಿ ಶಾಕ್ ಆಗ್ತಾನೆ. ಅವನು, ಇಲ್ಲಿಂದ ನಾವು ಹೇಗೆ ಹೊರಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಆಗ ಆನಂದ್, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಟೀಮನ್ನೆಲ್ಲ ಇಲ್ಲಿ ಕರೀರಿ, ಅವರ ಒಂದು ಬ್ಲಡ್ ಕೂಡ ಕೆಳಗೆ ಬೀಳಬಾರ್ದು, ಬ್ಲಡ್ ಕೆಳಗೆ ಬಿದ್ರೆ ಮತ್ತೆ ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ, ನಾವು ಇಲ್ಲಿಂದ ಹೊರಗೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಸ್ಟೀಫನ್ ವಾಕಿ ಮೂಲಕ ತನ್ನ ಟೀಮ್ನ ತನ್ನ ಹತ್ರ ಕರೀತಾನೆ. ಈಗ ಅವರೆಲ್ಲ ಆ ಕಾಗೆ ಮೂರ್ತಿ ಹತ್ರ ಬರ್ತಾರೆ. ಈಗ ಅವರು ಅಲ್ಲಿಂದ ಹೊರಗೆ ಹೋಗೋಕೆ ದಾರಿಯನ್ನ ಹುಡುಕ್ತಿರ್ತಾರೆ. ಆದ್ರೆ ಅವರು ಎಷ್ಟೇ ನಡೆದರೂ ತಿರುಗಿ ಅದೇ ಕಾಗೆ ಮೂರ್ತಿ ಹತ್ರ ಬರ್ತಾರೆ. ಈಗ ಅವರಿಗೆಲ್ಲ ಸುಸ್ತಾಗಿರುತ್ತೆ. ಆನಂದ್ ಇದೇನಾಗ್ತಿದೆ ಅಂತ ಯೋಚನೆ ಮಾಡ್ತಾನೆ. ಆಗ ಆನಂದ್ಗೆ ಅಲ್ಲೇ ಮರದ ಮೇಲೆ ಒಂದು ಗುರುತು ಹಾಕಿರೋದು ಕಾಣುತ್ತೆ. ಅದು ರೌಂಡ್ ಆಗಿರುತ್ತೆ. ಇದನ್ನ ನೋಡಿ ಆನಂದ್, ನಾವು ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಈ ಮೂರ್ತಿ ಸುತ್ತ ಒಂದು ಸರ್ಕಲ್ ಮಾಡಬೇಕು, ಆ ಸರ್ಕಲ್ ದೊಡ್ಡದಾದಂಗೆಲ್ಲ ನಾವು ಹೊರಗೆ ಹೋಗೋಕೆ ಚಾನ್ಸ್ ಇದೆ ಅಂತ ಹೇಳ್ತಾನೆ. ಇವರು ಹಾಗೆ ಮಾಡ್ತಿರ್ತಾರೆ. ಆಗ ಆ ಕ್ರಿಮಿನಲ್ಸ್ ಇಲ್ಲಿ ಬಂದು ಆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರು ಇಲ್ಲಿ ತುಂಬಾ ಪೊಲೀಸರನ್ನ ಸಾಯಿಸ್ಬಿಡ್ತಾರೆ. ಇಲ್ಲಿ ಈಗ ಪೀಟರ್, ಆನಂದ್ ಮತ್ತು ಸ್ಟೀಫನ್ ಮಾತ್ರ ಉಳಿತಾರೆ. ಇವರು ಅಲ್ಲಿಂದ ಹೊರಗೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾಗ ಅಲ್ಲಿ ಒಬ್ಬ ಕ್ರಿಮಿನಲ್ ಉಳಿದಿರ್ತಾನೆ. ಈತ ಬಂದು ಸ್ಟೀಫನ್ ಕೈಗೆ ಒಂದು ಕಟ್ಟಿಗೆಯಿಂದ ಚುಚ್ಚಿಬಿಡ್ತಾನೆ. ಸ್ಟೀಫನ್ ಆ ಕಟ್ಟಿಗೆಯನ್ನ ಹೊರಗೆ ತೆಗೆದಾಗ ಅದರಿಂದ ರಕ್ತ ಬಂದು ಒಂದು ಹನಿ ನೆಲಕ್ಕೆ ಬೀಳುತ್ತೆ. ಈಗ ಮತ್ತೆ ಟೈಮ್ ಲೂಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ವಾತಾವರಣ ಚೇಂಜ್ ಆಗ್ತಿರುತ್ತೆ. ಈಗ ಇವರು ಪದೇ ಅದೇ ರಿಚುವಲ್ಸ್ ನ ಮಾಡಿ ಅಲ್ಲಿಂದ ಹೊರಗೆ ಬರ್ತಾರೆ. ಈಗ ಇವರು ಒಂದು ರೋಡ್ ಹತ್ರ ಬರ್ತಾರೆ. ಆಗ ಅಲ್ಲಿಂದ ಒಂದು ಜೀಪ್ ಹೋಗ್ತಿರುತ್ತೆ. ಆನಂದ್ ಆ ವ್ಯಕ್ತಿನ ತಡೆದು, ಇದು ಯಾವ ವರ್ಷ ಅಂತ ಕೇಳ್ತಾನೆ. ಆಗ ಆತ 1994 ಅಂತ ಹೇಳ್ತಾನೆ. ಇದು ಸ್ಟೀಫನ್ ಟೈಮ್ ಲೈನ್ ಆಗಿರುತ್ತೆ. ಆಗ ಆನಂದ್ ಸ್ಟೀಫನ್ಗೆ, ನೀವು ಇಲ್ಲಿಂದ ಹೋಗಿ ಅಂತ ಕಾರಲ್ಲಿ ಕುಂದ್ರಿಸ್ತಾನೆ ಮತ್ತು ಆತ ಹೋಗ್ತಿದ್ದಾಗ, ನೀವು ಅಮ್ಮಗೆ ಇದೆಲ್ಲ ಹೇಳ್ಬೇಡಿ ಅಂತ ಹೇಳ್ತಾನೆ. ಸ್ಟೀಫನ್ ಅಲ್ಲಿಂದ ಹೋದ್ಮೇಲೆ ಆನಂದ್ ಮತ್ತೆ ಅದೇ ಕಾಗೆ ಮೂರ್ತಿ ಹತ್ರ ಬರ್ತಾನೆ. ಇದು ಇವನ ಟೈಮ್ ಲೈನ್ ಆಗಿರಲ್ಲ. ಅದಕ್ಕೆ ಅವನು ತನ್ನ ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಈಗ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಆನಂದ್ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಅವನ ಪಕ್ಕದಲ್ಲಿ ಅವನ ತಂದೆ ಸ್ಟೀಫನ್ ಇರ್ತಾನೆ. ಇವನಿಗೆ ಈಗ ತಾನೇ ಒಂದು ಹೆಣ್ಣು ಮಗು ಆಗಿರುತ್ತೆ. ಆನಂದ್ ತುಂಬಾ ಖುಷಿ ಆಗ್ತಾನೆ, ಯಾಕಂದ್ರೆ ಅವನು ಎಲ್ಲಾ ಟೈಮ್ ಲೂಪ್ ಮುಗಿತು ಅಂತ ಅನ್ಕೋತಾನೆ. ಈಗ ಅವನಿಗೆ ಮತ್ತೆ ಅದೇ ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವನು ಆ ಊರಿಗೆ ಹೋಗ್ತಿರ್ತಾನೆ. ಆಗ ದಾರಿಯಲ್ಲಿ ಅವನಿಗೆ ಅಶೋಕನ್ ಕಾಣ್ತಾನೆ. ಇವನ ಕಾರ್ ಬ್ರೇಕ್ ಡೌನ್ ಆಗಿರುತ್ತೆ. ಆನಂದ್ ಅಶೋಕ್ನ ತನ್ನ ಕಾರಲ್ಲಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ತಾನೆ. ಇನ್ನು ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಅಶೋಕನ್ಗೆ ಕಾಲ್ ಮಾಡಿ, ಸರ್, ಕಾಡಲ್ಲಿ ಕೆಲವು ಹುಡುಗರು ಬೇಟೆ ಆಡೋಕೆ ಬಂದಿದ್ರು. ಇವರಲ್ಲಿ ಒಬ್ಬ ಹುಡುಗಿಗೆ ತುಂಬಾ ಗಾಯವಾಗಿದೆ. ನೀವು ತಕ್ಷಣ ಈ ಲೊಕೇಶನ್ಗೆ ಬನ್ನಿ ಅಂತ ಲೊಕೇಶನ್ ಕಳಿಸ್ತಾನೆ. ಆತ ಫೋನಲ್ಲಿ ಮಾತಾಡ್ತಿದ್ದಾಗ ಇವರ ಕಾರ್ ಮುಂದೆ ಒಬ್ಬ ಹುಡುಗಿ ಬರ್ತಾಳೆ. ಈಕೆಗೆ ತುಂಬಾ ಗಾಯವಾಗಿರುತ್ತೆ. ಇವರು ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ತಮ್ಮ ಕಾರಲ್ಲಿ ಹಾಕೋತಾರೆ. ಆನಂದ್ ಆಕೆನ ತನ್ನ ಮಡಿಲಲ್ಲಿ ಮಲಸ್ಕೊಂಡು ಈಕೆ ಯಾರು ಅಂತ ತಿಳ್ಕೊಳ್ಳೋಕೆ ಆಕೆ ಫೋನ್ ನೋಡ್ತಾನೆ. ಆ ಫೋನ್ ನೋಡಿ ಆತ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಫೋನ್ ಅಲ್ಲಿ ಆನಂದ್ ಮತ್ತು ಆ ಹುಡುಗಿಯ ವಾಲ್ ಪೇಪರ್ ಇರುತ್ತೆ. ಅಂದ್ರೆ ಇದು ಆನಂದ್ ಮಗಳಾಗಿರ್ತಾಳೆ. ಈಗ ಆಕೆ ದೊಡ್ಡವಳಾಗಿರ್ತಾಳೆ. ಸೊ ಆಕೆ ಈಗ ಆನಂದ್ ಮಡ್ಲಲ್ಲೇ ಸತ್ತೋಗ್ತಾಳೆ. ಇದನ್ನ ನೋಡಿ ಆನಂದ್ ಕೂಡ ಶಾಕ್ ಆಗುತ್ತೆ. ಅವನು ತಕ್ಷಣ ಕೆಳಗಿಳಿದು ತನ್ನ ವೈಫ್ಗೆ ಕಾಲ್ ಮಾಡ್ತಾನೆ ಮತ್ತು ನಮ್ಮ ಮಗಳೆಲ್ಲಿ ಅಂತ ಕೇಳ್ತಾನೆ. ಆಗ ಆಕೆ ಈಗ ತಾನೇ ಆಕೆ ಹಾಲು ಕುಡಿದು ಮಲ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ.
ಇದನ್ನು ಕೇಳಿ ಆನಂದ್ ಹಾಗಾದ್ರೆ ನನ್ನ ಮಗಳು ದೊಡ್ಡಳಾದ್ಮೇಲೆ ಈ ಕಾಡಿಗೆ ಯಾಕೆ ಬಂದಿರಬಹುದು ಅಂತ ಯೋಚನೆ ಮಾಡ್ತಾನೆ. ಅವನು ಆ ಕಾಡಿನ ಕಡೆ ನೋಡ್ತಾನೆ. ಆಗ ಅವನಿಗೆ ಬಿಳಿ ಕುದುರೆ ಮೇಲೆ ಅದೇ ಆಂಟೋನಿಯೋ ಕಾಣ್ತಾನೆ. ಈತ ಆನಂದ್ ನೋಡಿ ಸ್ಮೈಲ್ ಮಾಡ್ತಿರ್ತಾನೆ. ಆಗ ಆನಂದ್ಗೆ ಆ ವ್ಯಕ್ತಿ ಹೇಳಿದ ಮಾತು ನೆನಪಾಗುತ್ತೆ. ಈ ಟೈಮ್ ಲೂಪ್ ನ ಸ್ಟಾಪ್ ಮಾಡ್ಬೇಕಂದ್ರೆ ಆಂಟೋನಿಯೋ ಆ ಜನಾಂಗವನ್ನ ಕೊಂದ ಘಟನೆಯನ್ನ ಸ್ಟಾಪ್ ಮಾಡಬೇಕು. ಏಕೆಂದ್ರೆ ಅದೇ ಘಟನೆಯಿಂದ ಟೈಮ್ ಲೂಪ್ ಸ್ಟಾರ್ಟ್ ಆಯ್ತು. ಆ ಘಟನೆ ನಡೆದಿಲ್ಲ ಅಂದ್ರೆ ಟೈಮ್ ಲೂಪ್ ಆಟೋಮೆಟಿಕ್ಲಿ ಬಂದಾಗುತ್ತೆ ಅಂತ ಅನ್ಕೋತಾನೆ. ಈಗ ಆನಂದ್ ಆತನನ್ನ ತಡೆಯೋಕೆ ಮತ್ತೆ ಅದೇ ಕಾಡೊಳಗೆ ಹೋಗ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.